ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿರೋದು ಲಾಲ್ಬಾಗ್ ನಲ್ಲಿರುವಂತಹ ಜವಾಹರ್ಲಾಲ್ ನೆಹರು ಪ್ಲಾನೆಟೋರಿಯಂಗೆ. ನಾವಿವಾಗ ಈ ಪ್ಲಾನೆಟೋರಿಯಂ ನ ಎಂಟ್ರನ್ಸ್ ನಲ್ಲಿದ್ದೀವಿ. ಇಲ್ಲಿ ಕಾಣಿಸ್ತಿರೋ ಬೋರ್ಡ್ ಅಲ್ಲಿ ಬಂದ್ಬಿಟ್ಟು ಸೈನ್ಸಿಗೆ ಸಂಬಂಧಪಟ್ಟಿರೋ ಶೋಸ್ ಅನ್ನು ನಡೆಸ್ತಾರೆ. ಆ ಶೋಸಿಗೆ ಸಂಬಂಧಪಟ್ಟಿರುವಂತಹ ಇನ್ಫಾರ್ಮೇಶನ್ ನ ಬರ್ತಿದ್ದಾರೆ, ಯಾವ ಗಂಟೆಗೆ ಶೋಸ್ ಇರುತ್ತೆ ಅಂತ. ಇವಾಗ ನೀವು ಪ್ಲಾನೆಟೋರಿಯಂ ನ ಒಳಗಡೆ ನೋಡ್ತಾ ಇದ್ದೀರಾ. ಇಲ್ಲಿ ಬಂದ್ಬಿಟ್ಟು ನೀವು ನೋಡೋದಾದ್ರೆ ಸೈನ್ಸಿಗೆ ಸಂಬಂಧಪಟ್ಟಿರೋ ಎಲ್ಲಾ ರೀತಿಯ ವಸ್ತುಗಳನ್ನು ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ತಿರುಗ್ತಾ ಇರೋ ಕಂಬಿಗಳನ್ನ ನೀವು ನೋಡಿ. ಸಾಮಾನ್ಯವಾಗಿ ಹೀಗೆ ಬರಿಗಣ್ಣಲ್ಲಿ ನೀವು ನೋಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇರತ್ತೆ. ಆದ್ರೆ ನೀವು 3D ಗ್ಲಾಸ್ ನಲ್ಲಿ ನೋಡಿದಾಗ ಇದು ಬಂದ್ಬಿಟ್ಟು ಒಂದ್ರ ಮೇಲೆ ಒಂದು ಹೋದಂಗ್ ಕಾಣಿಸುತ್ತೆ. ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು 3D ಗ್ಲಾಸ್ ಅಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಇಂಗುಗುಂಡಿ ಬಗ್ಗೆ ಬೋರ್ಡ್ ಹಾಕಿದ್ದಾರೆ. ಇಂಗುಗುಂಡಿ ಅಂತ ಹೇಳಿದ್ರೆ ಬಂದ ಮಳೆ ನೀರನ್ನ ಯಾವ ತರ ಶೇಖರಿಸಿ ಇರ್ಬೋದು ಅನ್ನೋದು ಇಲ್ಲಿ ಕಾಣಿಸ್ತದೆ. ಇಲ್ಲಿ ಸುಳಿಗಳಿಂದ ಶಬ್ದ ಅಂತ ಬೋರ್ಡ್ ಹಾಕಿದ್ದಾರೆ. ಸುಳಿಗಳಿಂದ ಶಬ್ದ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರೋ ಯಂತ್ರನ ತಿರುಗಿಸಿದಾಗ ಅದರಿಂದ ಗಾಳಿಯ ಒತ್ತಡದಿಂದ ಬಂದ್ಬಿಟ್ಟು ಶಬ್ದ ಕ್ರಿಯೇಟ್ ಆಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಸುಳಿಯಿಂದ ಶಬ್ದ ಅಂತ ಹಾಕಿದ್ದಾರೆ. ನೀವು ಇವಾಗ ನೋಡಿ, ನಾ ಈ ಸುಳಿನ ತಿರುಗಿಸ್ತೀನಿ ಯಾವ ತರ ಶಬ್ದ ಉಂಟಾಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಒಳಗಡೆ ತಿರುಗಿಸಿದಾಗ ಬಂದ್ಬಿಟ್ಟು ಗಾಳಿಯ ಒತ್ತಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಆ ಗಾಳಿಯ ಒತ್ತಡದಿಂದ ಬಂದ್ಬಿಟ್ಟು ಶಬ್ದ ಅನ್ನೋದು ಜನರೇಟ್ ಆಗುತ್ತೆ. ಇದ್ರ ಪಕ್ಕದಲ್ಲಿ ನೀವು ನೋಡಕ್ ಹೋದ್ರೆ ಇನ್ನೊಂದು ಸೈನ್ಸಿಗೆ ಸಂಬಂಧಪಟ್ಟಿರೋ ಯಂತ್ರ ನೀವು ಕಾಣಬಹುದು. ಇಲ್ಲಿ ಯಾವ ತರ ಅಂತ ಹೇಳಿದ್ರೆ, ನೀವು ಮೇಲ್ಗಡೆ ತಿರುಗಿಸಿದ್ರೆ ಕೆಳಗಡೆಯಿಂದ ಬಂದ್ಬಿಟ್ಟು ಒಂದು ಕಬ್ಬಿಣದ ಉಂಡೆ ಬಂದ್ಬಿಟ್ಟು ಕೆಳಗಿಂದ ಮೇಲ್ಗಡೆ ಬರುತ್ತೆ. ಆ ಕಬ್ಬಿಣ ಉಂಡೆ ಬಂದ್ಬಿಟ್ಟು ಮೇಲ್ಗಡೆ ಬಂದು ಆ ಕಾಣಿಸ್ತಿರೋ ಬೆಲ್ಗೆ ಹೊಡೆದ್ರೆ ಅಲ್ಲಿಂದ ಸೌಂಡ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಇವಾಗ ನೋಡಿ, ನಾನು ತಿರುಗಿಸ್ತೀನಿ, ನೀವು ನೋಡ್ತಾ ಇರ್ಬೋದು ಯಾವ ತರ ಬೆಲ್ ಕಾಣಿಸ್ತಾ ಇದೆ ಅಂತ. ಕೆಳಗಡೆ ನೋಡಿ, ಈ ತರ ನಾವು ಬೆಲ್ಲನ್ನ ತಿರುಗಿಸಿದಾಗ ಇಲ್ಲಿ ಕೆಳಗಿರೋ ಉಂಡೆಗಳು ಬಂದ್ಬಿಟ್ಟು ಕಾಣಿಸ್ತವೆ. ಮೇಲ್ಗಡೆ ಬಂದಾಗ ಅದು ಈ ಬೆಲ್ಲಿಗೆ ಹೊಡೆದಾಗ ಸೌಂಡ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಈ ಯಂತ್ರನ ಬಂದ್ಬಿಟ್ಟು ಗೆಲಿಲಿಯೋ ರವರ ಓರಿಪಥ ಅಂತ ಕರೀತಾರೆ. ಇದು ಕೆಳಗಡೆಯಿಂದ ನಾವು ಯಾವ ತರ ಪುಷ್ ಮಾಡಿದಾಗ ಆ ಉಂಡೆ ಅನ್ನೋದು ಮೇಲ್ಗಡೆ ಬಂದ್ಬಿಟ್ಟು ಈ ಮೇಲ್ಗಡೆ ಬಂದು ಓರೆ ರೀತಿಯಲ್ಲಿ ಬೆಲ್ಲಿ ಹೊಡೆದು ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಸುರುಳಿ ತರ ಇದೆ ಅಂತ ಹೇಳಿದಾಗ, ನೀವು ತಿರುಗಿಸ್ತಾ ಹೋದಾಗೆ ಆ ಕಬ್ಬಿಣದ ಉಂಡೆ ಅನ್ನೋದು ಮೇಲ್ಗಡೆ ಬರ್ತಾ ಹೋಗುತ್ತೆ. ಮೇಲ್ಗಡೆ ಬಂದು ಇಲ್ಲಿ ಓರೆ ರೀತಿಯಲ್ಲಿರುವ ನೀಸಿರು ಬಂದ್ಬಿಟ್ಟು ಬೆಲ್ಲಿಗೆ ಹೊಡೆಯುತ್ತೆ. ಆವಾಗ ಬಂದ್ಬಿಟ್ಟು ಶಬ್ದ ಅನ್ನೋದು ಉತ್ಪತ್ತಿ ಆಗುತ್ತೆ. ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರೋ ಯಂತ್ರನ ಅನುರಣನ ಯಂತ್ರ ಅಂತ ಕರೀತಾರೆ. ಇದನ್ನ ಲೋಲಕ ತರ ಇರುತ್ತೆ. ಇದು ಯಾವ ತರ ಅಂತ ಹೇಳಿದ್ರೆ ಒಂದನ್ನೊಂದು ಅನುಕರಣೆ ಮಾಡುತ್ತೆ. ಬಟ್ ಇವಾಗ ಸದ್ಯಕ್ಕೆ ಇಲ್ಲಿ ಕಾಣಿಸ್ತಾ ಇರೋ ಯಂತ್ರದಲ್ಲಿ ಈ 2 ಲೋಲಕ ಹೋಗ್ಬಿಟ್ಟಿದೆ. ಒಂದ್ ಲೋಲಕ ಮಾತ್ರ ಕಾಣಿಸ್ತಾ ಇದೆ. ನೀವು ಕಾಣಿಸ್ತಾ ಇರ್ಬೋದು, ಒಂದು ಇಡೀ ಇದೆ, ಒಂದು ಅರ್ಧ ಇದೆ. ಆದ್ರೂ ನೋಡ್ತಾ ಇರ್ಬೋದು ಒಂದನ್ನೊಂದು ಯಾವ ತರ ಅನುಕರಣೆ ಮಾಡ್ತಾ ಇದೆ ಅಂತ. ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋ ವಸ್ತುನ ಬಂದ್ಬಿಟ್ಟು ತೂಕ ತಿಳಿಸುವ ವೇದಿಕೆ ಅಂತ ಕರೀತಾರೆ. ಒಂದ್ ಕಡೆ 120 kg ವಸ್ತುನ ಇಟ್ಟು ಇನ್ನೊಂದ್ ಕಡೆ ನೀವು ನಡ್ಕೊಂಡ್ ಬಂದ್ರೆ ಇದು ಭೂಮಿಗೆ ಸಮನಾಗಿರುತ್ತೆ. ಹಾಗೆ 2 ಕಡೆ ನೀವು ವೇಟ್ ನ ಚೆಕ್ ಮಾಡೋಕಾದ್ರೆ ಅದು ಬಂದ್ಬಿಟ್ಟು ಮಂಗಳ ಅಂಡ್ ಭೂಮಿಯ ತೂಕವನ್ನ ಹೇಳುತ್ತೆ.
ಇಲ್ಲಿ ಕಾಣಿಸ್ತಿರೋ ಚಿತ್ರಣ ಬಂದ್ಬಿಟ್ಟು ರಾಟೆ ಮತ್ತೆ ಓರೆ ಪಥಗಳ ಮೇಲಿನ ತೂಕಗಳು ಅಂತ ಕರೀತಾರೆ. ಮೂರು ಒಂದೇ ಸಮನಾಗಿರೋ ಮೀನ್ಸ್ ಸೇಮ್ ವೇಟ್ ಇರೋ ವಸ್ತುನ ಬಂದ್ಬಿಟ್ಟು ಓರೆ ಪಥದ ಮೇಲೆ ಇಟ್ಟಾಗ ಜಾಸ್ತಿ ಓರೆ ಪಥ ಇರೋದಕ್ಕೆ ನಾವು ಬಂದ್ಬಿಟ್ಟು ಜಾಸ್ತಿ ಬಲ ಹಾಕ್ಬೇಕಾಗತ್ತೆ. ಅದೇ ಕಮ್ಮಿ ಓರೆ ಆಗಿರೋ ವಸ್ತುಗಳಿಗೆ ಬಂದ್ಬಿಟ್ಟು ನಾವು ಕಮ್ಮಿ ವೇಟ್ ನ ಹಾಕ್ಬೇಕಾಗತ್ತೆ. ನಾವೇನ್ ಚಿತ್ರದಲ್ಲಿ ನೋಡಿದ್ವಿ ಅದು ಬಂದ್ಬಿಟ್ಟು ರಿಯಲ್ ಆಗಿ ಈ ತರ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೀವು ನೋಡಕ್ ಹೋದ್ರೆ ಸೇಮ್ ವೆಯ್ಟನ್ನೇ ಹಾಕಿದ್ದಾರೆ. ಒಂದು ಓರೆ ಜಾಸ್ತಿ ಇದೆ, ಒಂದು ಓರೆ ಕಮ್ಮಿ ಇದೆ. ನೀವು ಓರೆ ಜಾಸ್ತಿ ಇರೋದಕ್ಕೆ ಬಂದ್ಬಿಟ್ಟು ಜಾಸ್ತಿ ವೆಯ್ಟ್ ಹಾಕ್ಬೇಕಾಗತ್ತೆ, ಜಾಸ್ತಿ ಬಲ ಯೂಸ್ ಮಾಡ್ಬೇಕಾಗತ್ತೆ. ಅದೇ ಓರೆ ಪಥ ಕಮ್ಮಿ ಇರೋದಕ್ಕೆ ಬಂದ್ಬಿಟ್ಟು ನೀವು ಜಾಸ್ತಿ ವೆಯ್ಟ್ ಜಾಸ್ತಿ ಬಲನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸರಳವಾಗಿ ಬಂದ್ಬಿಟ್ಟು ಅದು ಮೇಲ್ಗಡೆ ಬಂದ್ಬಿಡುತ್ತೆ. ನೀವಿಲ್ಲಿ ಭೂಮಿಯ ಚಿತ್ರವನ್ನು ನೋಡ್ತಾ ಇರ್ಬೋದು. ಇಲ್ಲಿ ಬರ್ದಿದ್ದಾರೆ ನೋಡಿ, ಭೂಗೋಳ ಅಂತ ಇಲ್ಲಿ ಬರ್ದಿದ್ದಾರೆ. ಇಲ್ಲಿ ಯಾವ ತರ ಅಂತ ಹೇಳಿದ್ರೆ ಭೂಮಿ ಮೇಲೆ ಯಾವ ತರ ಸೂರ್ಯನ ಕಿರಣ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀವು ಫಾರ್ ಎಕ್ಸಾಂಪಲ್ ಭೂಮಿಯ ಒಂದು ಭಾಗದಲ್ಲಿ ಬಿಸಿಲು ಬಂದಾಗ ಇನ್ನೊಂದು ಭಾಗದಲ್ಲಿ ಬಂದ್ಬಿಟ್ಟು ನೈಟ್ ಆಗಿರುತ್ತೆ. ಇವಾಗ ಮತ್ತೊಂದು ಭಾಗದಲ್ಲಿ ಬಂದ್ಬಿಟ್ಟು ಸೂರ್ಯನ ಕಿರಣ ಬಿದ್ದಾಗ ಅದರ ಇನ್ನೊಂದು ಭಾಗ ಬಂದ್ಬಿಟ್ಟು ಅದರ ಅಪೋಸಿಟ್ ಭಾಗ ಬಂದ್ಬಿಟ್ಟು ಕತ್ಲಾಗಿರುತ್ತೆ. ಯಾವ ಭಾಗದಲ್ಲಿ ಸೂರ್ಯನ ಕಿರಣ ಬೀಳುತ್ತೋ ಅದು ಬಂದ್ಬಿಟ್ಟು ಹಗಲಾಗಿರುತ್ತೆ. ಯಾವ ಪ್ಲೇಸ್ ಅಲ್ಲಿ ಸೂರ್ಯನ ಕಿರಣ ಬೀಳಲ್ವೋ ಅದು ಬಂದ್ಬಿಟ್ಟು ರಾತ್ರಿ ಆಗಿರುತ್ತೆ. ನೀವು ಈ ಚಿತ್ರದಲ್ಲಿ ನೋಡ್ತಿರೋ ಬಂದ್ಬಿಟ್ಟು ನಕ್ಷತ್ರವನ್ನ ಸಪ್ತಋಷಿ ಮಂಡಲ ಅಂತ ಕರೀತಾರೆ. ಈ ಸಪ್ತಋಷಿ ಮಂಡಲ ಭೂಮಿಯಿಂದ ನೀವು ನೋಡ್ಬೇಕಾದ್ರೆ ತುಂಬಾ ಹತ್ತಿರದಲ್ಲೇ ಕಾಣಿಸುತ್ತೆ. ಬಟ್ ಆದ್ರೆ ವಾಸ್ತವವಾಗಿ ನೀವು ನೋಡೋದಾದ್ರೆ ಒಂದು ನಕ್ಷತ್ರಕ್ಕಿಂತ ಇನ್ನೊಂದು ನಕ್ಷತ್ರ ಬಂದು ತುಂಬಾ ದೂರದಲ್ಲೇ ಇರುತ್ತೆ. ಬಟ್ ನಮ್ಗೆ ಭೂಮಿಯಲ್ಲಿ ನೋಡ್ಬೇಕಾದ್ರೆ ಅದು ಭ್ರಮೆಯನ್ನು ಉತ್ಪತ್ತಿ ಮಾಡುತ್ತೆ. ಈ ಪ್ಲಾನೆಟೋರಿಯಂ ಮಂಡಲದಲ್ಲಿರುವಂತಹ ಗ್ರಹಗಳ ಮಾಡೆಲ್ ಅನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಫಸ್ಟ್ ನೆಪ್ಚೂನ್ ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಹಾಗೆ 1 by 1 ಎಲ್ಲಾ ಗ್ರಹಗಳನ್ನ ಇಲ್ಲಿ ಮಾಡೆಲ್ ಪ್ರಕಾರ ಒಂದ್ರ ಪ್ರಕಾರ ಒಂದನ್ನ ಜೋಡಿಸಿ ಇಟ್ಟಿದ್ದಾರೆ ನೋಡಿ. ಯಾವ ತರ ಗ್ರಹಗಳಿರುತ್ತೋ ಆ ತರ ಜೋಡಿಸಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಶನಿ ಗ್ರಹನ ನೋಡ್ತಾ ಇರ್ಬೋದು. ಹಾಗೆ ಇನ್ನು ಸ್ವಲ್ಪ ಮುಂದ್ಗಡೆ ಹೋದ್ರೆ ನಿಮ್ಗೆ ಕಾಣಿಸ್ಬಹುದು, ಇನ್ನೊಂದು ಗ್ರಹ ಕಾಣಿಸ್ತಾ ಇದೆ. ಈ ಗ್ರಹ ಬಂದ್ಬಿಟ್ಟು ಗುರು ಗ್ರಹ. ನೀವು ಇಲ್ಲಿ ಕಾಣ್ತಾ ಇರೋದು ಬಂದ್ಬಿಟ್ಟು ಗುರು ಗ್ರಹ. ನೀವು ಬಂದ್ಬಿಟ್ಟು ಟೆಲಿಸ್ಕೋಪ್ ಅಲ್ಲಿ ನೋಡಿದ್ರೆ ಗುರು ಗ್ರಹ ಬಂದ್ಬಿಟ್ಟು ಈ ತರ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಮಂಗಳ ಗ್ರಹ. ಹಾಗೆ ಇನ್ನೊಂದು ಗ್ರಹ ಇದೆ ನೋಡಿ, ಅದು ಬಂದ್ಬಿಟ್ಟು ಭೂಮಿ ಕಾಣಿಸ್ತಾ ಇದೆ ನೋಡಿ. ಭೂಮಿ ಬಂದ್ಬಿಟ್ಟು ಹೊರಗಡೆಯಿಂದ ಈ ತರ ಕಾಣಿಸುತ್ತೆ. ಆದ್ರೆ ಹಿಂದ್ಗಡೆ ಬಂದ್ಬಿಟ್ಟು ನೋಡಕ್ ಹೋದ್ರೆ ಶುಕ್ರ ಗ್ರಹ ಕಾಣಿಸ್ತಾ ಇದೆ. ಅದ್ರ ಹಿಂದ್ಗಡೆ ಬಂದ್ಬಿಟ್ಟು ಬುಧ ಗ್ರಹ ಕಾಣಿಸ್ತಾ ಇದೆ. ಅದೇ ಹಿಂದ್ಗಡೆ ಬಂದ್ಬಿಟ್ಟು ದೊಡ್ಡದಾಗಿ ಏನ್ ಕಾಣಿಸ್ತಿದೆ ನೋಡಿ, ಅದು ಬಂದ್ಬಿಟ್ಟು ಸೂರ್ಯ ಬಂದ್ಬಿಟ್ಟು ಆ ತರ ಕಾಣಿಸ್ತಾ, ಅದ್ರ ಮೇಲ್ಮೈ ಈ ತರ ನಿಮ್ಗೆ ಕಾಣಿಸುತ್ತೆ, ಸೂರ್ಯನ ಮೇಲ್ಮೈ. ಈ ಚಿತ್ರವನ್ನ ಬಂದ್ಬಿಟ್ಟು ಮೇಲೇರುವ ಮಣಿ ಅಂತ ಕರೀತಾರೆ. ಇದಕ್ಕೆ ಮೇಲೇರುವ ಮಣಿ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ, ಇದನ್ನ ಬಂದ್ಬಿಟ್ಟು ತಿರುಗಿಸಿದಾಗ ಬಂದ್ಬಿಟ್ಟು ಮಣಿಗಳು ಬಂದ್ಬಿಟ್ಟು ಮೇಲಕ್ಕೆ ಹೋಗುತ್ತೆ. ಹಾಗೆ ತಿರುಗಿಸೋದನ್ನ ಬಿಟ್ಬಿಟ್ರೆ ಮಣಿ ಅನ್ನೋದು ಕೆಳಗಡೆ ಬರುತ್ತೆ. ಅದಕ್ಕೋಸ್ಕರನೇ ಇದನ್ನ ಬಂದ್ಬಿಟ್ಟು ಮೇಲಿರುವ ಮಣಿ ಅಂತ ಕರೀತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ತಿರುಗಿಸ್ತೀನಿ ನೋಡಿ. ತಿರುಗಿಸಿದಾಗ ಬಂದ್ಬಿಟ್ಟು ಮಣಿ ಬಂದ್ಬಿಟ್ಟು ಮೇಲ್ಗಡೆ ಹೋಗುತ್ತೆ. ಯಾವ ತರ ಮೇಲ್ಗಡೆ ಹೋಗುತ್ತೆ ನೋಡಿ. ಅದು ಎಷ್ಟು ಸ್ಪೀಡಾಗಿ ತಿರ್ಸ್ತಾ ಹೋಗ್ತೀವೋ ಅಷ್ಟೇ ಸ್ಪೀಡ್ ಆಗಿ ಬಂದ್ಬಿಟ್ಟು ಮಣಿಗಳು ಬಂದ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇರುತ್ತೆ. ಹಾಗೆ ಅದನ್ನ ನೀವು ಬಿಟ್ಟಾಗ ಆ ಮಣಿ ಅನ್ನೋದು ಕೆಳಗಡೆ ಬರಕ್ ಶುರು ಆಗುತ್ತೆ. ಇವಾಗ ನಾನು ಬಿಡ್ತೀನಿ ನೋಡಿ, ಯಾವ ತರ ಮಣಿಗಳು ಬಂದ್ಬಿಟ್ಟು ಸ್ಲೋ ಆಗಿ ಕೆಳಗಡೆ ಹೋಗುತ್ತೆ ಅಂತ. ನಾನಿವಾಗ ಬಿಟ್ಟೆ ನೋಡಿ,
ಯಾವ ತರ ಮಣಿಗಳು ಬಂದ್ಬಿಟ್ಟು ಕೆಳಗಡೆ ಹೋಯ್ತು ಅಂತ ಹೇಳಿ ಅದನ್ನ ನಾನು ತಿರ್ಗಿಸಿದಾಗ ಯಾವ ತರ ಅಂತ ಹೇಳಿದ್ರೆ ಮಣಿಗಳು ನಾವು ಎಷ್ಟು ಸ್ಪೀಡ್ ಆಗಿ ತಿರ್ಗಿಸ್ತೀವಿ ಅಷ್ಟು ಮೇಲೆ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಇರೋ ಯಂತ್ರ ಬಂದ್ಬಿಟ್ಟು ಒಂದ್ ಕಡೆ ಅಪ್ ಆಗಿರುತ್ತೆ, ಇನ್ನೊಂದ್ ಕಡೆ ಬಂದ್ಬಿಟ್ಟು ಡೌನ್ ಆಗಿರುತ್ತೆ. ನೀವು ಅಪ್ ಕಡೆಗೆ ಎಳೆದ್ರೆ ಬಂದ್ಬಿಟ್ಟು ಡೌನ್ ಕಡೆಗೆ ಸ್ಪೀಡ್ ಆಗಿ ಬರುತ್ತೆ, ನೀವು ಡೌನ್ ಕಡೆಗೆ ಎಳೆದ್ರೆ ಬಂದ್ಬಿಟ್ಟು ಅದು ಅಪ್ ಕಡೆಗೆ ಸ್ಪೀಡ್ ಆಗಿ ಹೋಗುತ್ತೆ. ಆದ್ರೆ ಆ ಕಡೆ ಇರೋ ಒಂದು ಕಂಬಿ ಬಂದ್ಬಿಟ್ಟು ಕಟ್ಟಾಗಿರೋದ್ರಿಂದ ಮುಂದೆ ಹೋಗೋಕೆ ಕಷ್ಟ ಆಗ್ತಾ ಇದೆ, ಮುಂದೆ ಹೋಗ್ತಾ ಇಲ್ಲ ಅದು. ಆ ಕಡೆ ಬಂದ್ಬಿಟ್ಟು ಒಂದು ಕಂಬಿ ಅನ್ನೋದು ಬಂದ್ಬಿಟ್ಟು ಕಟ್ಟಾಗಿದೆ, ಆ ಕಾರಣಕ್ಕೋಸ್ಕರ ಇದು ಬಂದ್ಬಿಟ್ಟು ಓಡ್ತಾ ಇಲ್ಲ, ಇಲ್ಲಿ ಒಂದು ಸ್ಟ್ರಕ್ ಆಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಹೇಗೆ ಡೌನ್ ಇಂದ ಅಪ್ಗೆ ಹೋಗ್ತಾ ಇದೆ ಅಂತ, ಹಾಗೆ ಅಪ್ ಇಂದ ಹೇಗೆ ಡೌನ್ಗೆ ಹೋಗ್ತಾ ಇದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಎದುರುಗಡೆ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ಸಾಮ್ರಾಟ್ ಯಂತ್ರ ಅಂತ ಕರೀತಾರೆ. ಈ ಯಂತ್ರದ ಮೂಲಕ ನಾವು ಸಮಯನ ನೋಡಬಹುದು. ಸೂರ್ಯ ಹೇಗೆ ಪೂರ್ವದಿಂದ ಪಶ್ಚಿಮ ಕಡೆ ಹೋಗ್ತಾನೆ, ನಮ್ಗೆ ಹೇಗೆ ನಾವು ಗಡಿಯಾರದ ಮೂಲಕ ಸಮಯ ನೋಡ್ತೀವಿ, ಅದೇ ರೀತಿ ಇಲ್ಲಿ ಸೂರ್ಯನ ನೆರಳಿಂದನೂ ಕೂಡ ನಾವು ಸಮಯನ ನೋಡಬಹುದು. ಸಮಯ ಎಷ್ಟಾಗಿದೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಬೋರ್ಡ್ ಅಲ್ಲಿ ನೋಡಿ ನಾವು ಯಾವ ತರ ಸಮಯ ನೋಡ್ಬೋದು ಅಂತ ಬರೆದಿದ್ದಾರೆ. ಇಲ್ಲಿ ಈ ಯಂತ್ರ ಯಾವ ತರ ಇದೆ ಅಂತ ನೀವು ಇಲ್ಲಿ ನೋಡಿ. ಈ ಚಿತ್ರದಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ದಕ್ಷಿಣೋತ್ತರ ಭಿತ್ತಿ ಅಂತ ಕರೀತಾರೆ. ಸೂರ್ಯ ಬಂದ್ಬಿಟ್ಟು ಹೇಗೆ ಉತ್ತರಾಭಿಮುಖದಿಂದ ದಕ್ಷಿಣಾಭಿಮುಖಕ್ಕೆ ಹೋದಾಗ ಋತುಮಾನ ಯಾವ ತರ ಚೇಂಜ್ ಆಗುತ್ತೆ, ಇದು ಅದನ್ನ ಪ್ರತಿನಿಧಿಸುತ್ತೆ. ಯಾವ ತರ ಏಪ್ರಿಲ್ ಮಂತ್ ಅಲ್ಲಿ ನೆರಳೆ ಕಾಣಿಸಲ್ಲ, ಏಪ್ರಿಲ್ 25ರಿಂದ ಆಗಸ್ಟ್ 18ರವರೆಗೂ ಬೆಂಗಳೂರಲ್ಲಿ ಮಧ್ಯಾಹ್ನ ನೆರಳೆ ಕಾಣಿಸಲ್ಲ. ಅದಕ್ಕೆ ಇದೇ ಕಾರಣ. ಬೆಂಗಳೂರಿನಲ್ಲಿ ಮಧ್ಯಾಹ್ನದ ಹೊತ್ತು ನೆರಳೆ ಕಾಣಿಸದಿರೋಕೆ ಕಾರಣ ಬಂದ್ಬಿಟ್ಟು ಈ ಋತುಮಾನ ಬದಲಾವಣೆನೇ ಕಾರಣ. ಇಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ನಾಡಿ ವಲಯ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಮಾರ್ಚ್ 21ರಿಂದ ಸೆಪ್ಟೆಂಬರ್ 22ರವರೆಗೂ ಬಂದ್ಬಿಟ್ಟು ಈ ವಲಯದಲ್ಲಿ ಸೂರ್ಯ ಬಂದ್ಬಿಟ್ಟು ಹಾದು ಹೋಗ್ತಾನೆ. ಆವಾಗ ಬಂದ್ಬಿಟ್ಟು 6 ತಿಂಗಳು ಜಾಸ್ತಿ ಹಗಲಿರುತ್ತೆ, ಇನ್ನು 6 ತಿಂಗಳು ಬಂದ್ಬಿಟ್ಟು ಜಾಸ್ತಿ ರಾತ್ರಿ ಇರುತ್ತೆ. ಈ ಚಿತ್ರದಲ್ಲಿ ಕಾಣಿಸ್ತಿರೋ ಯಂತ್ರವನ್ನು ಬಂದ್ಬಿಟ್ಟು ಟ್ರೆನ್ಸಿಗಿಟ್ ಕಮಾನು ಅಂತ ಕರೀತಾರೆ. ಈ ಟ್ರೆನ್ಸಿಗಿಟ್ ಕಮಾನು ಬಂದ್ಬಿಟ್ಟು ನಮ್ ದೇಹವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾರೆ, ಇದನ್ನ ಬಳಸ್ತಾರೆ. ನಮ್ ದೇಹದಲ್ಲಿರೋ ಮೂಳೆ ಆಗಿರ್ಬಹುದು, ಮಾಂಸ ಆಗಿರಬಹುದು, ಜೀವಕೋಶಗಳಾಗಿರ್ಬಹುದು, ಪ್ರತಿ ಒಂದು ಒಂದೇ ಪ್ಲೇಸ್ ಅಲ್ಲಿ ಇರುತ್ತೆ, ಬಟ್ ಒಂದಕ್ಕೊಂದು ಗೊತ್ತಾಗೋದಿಲ್ಲ. ಇದು ಬಂದ್ಬಿಟ್ಟು ಅದನ್ನ ಪ್ರತಿಬಿಂಬಿಸುತ್ತೆ. ಇಲ್ಲಿರೋ ಯಂತ್ರನ ಬಂದ್ಬಿಟ್ಟು ಆರ್ಕಿಮಿಡೀಸ್ ನೀರೆತ್ತುವ ಸಾಧನ ಅಂತ ಕರೀತಾರೆ. ಇಲ್ಲಿ ಬಂದ್ಬಿಟ್ಟು ನಾವು ಇದನ್ನ ತಿರ್ಗಿಸೋದ್ರ ಮೂಲಕ ಕೆಳಗಿರೋ ನೀರನ್ನ ಮೇಲ್ಕ್ಕೆ ಎತ್ತಬಹುದು. ಇಲ್ಲಿ ನೀವು ನೋಡಿ, ನಾವಿಲ್ಲಿ ತಿರ್ಗಿಸಿದಾಗ ನೀರ್ ಬಂದ್ಬಿಟ್ಟು ಕೆಳಗಿಂದ ಮೇಲೆ ಈ ಪೈಪ್ ನಿಂದ ಮೇಲ್ಗಡೆ ಬರುತ್ತೆ. ಈ ಚಿತ್ರದಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ನಾವು ಮೇಲು ಧ್ವನಿಯ ತಟ್ಟೆಗಳು ಅಂತ ನಾವಿಲ್ಲಿ ಕರಿತೀವಿ. ನಾವ್ ಹೇಗೆ ತರಂಗಗಳ ಮೂಲಕ ಒಂದ್ ಕಡೆಯಿಂದ ನಿಂತ್ಕೊಂಡು ಇನ್ನೊಂದ್ ಕಡೆಯಿಂದ ಮಾತಾಡ್ತೀವಿ, ಅದೇ ರೀತಿ ಬಂದ್ಬಿಟ್ಟು ಫೋನಲ್ಲಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಯಾವ ತರ ಕಾನ್ವರ್ಸೇಷನ್ ಮಾಡ್ತೀವಿ, ಅದೇ ತರ ನಾವಿಲ್ಲಿ ಒಂದು ತಟ್ಟೆಯಿಂದ ಎದುರುಗಡೆ ನಿಂತ್ಕೊಂಡು ಮಾತಾಡಿದ್ರೆ ಇನ್ನೊಂದ್ ತಟ್ಟೆಯಲ್ಲಿ ಬಂದ್ಬಿಟ್ಟು ಅದು ಕೇಳಿಸುತ್ತೆ. ಒಂದ್ ತಟ್ಟೆ ಬಂದ್ಬಿಟ್ಟು ನಿಮ್ ಎದುರುಗಡೆ ಕಾಣಿಸ್ತಾ ಇದೆ, ಇದರ ಇನ್ನೊಂದು ತಟ್ಟೆ ಬಂದ್ಬಿಟ್ಟು ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಪೋಸಿಟ್ ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ, ನೀವೇನ್ ಮಾತಾಡಿದ್ರು
ತರಂಗಗಳ ಮೂಲಕ ಅಲ್ಲಿ ನಿಮ್ಗೆ ಅದು ರಿಫ್ಲೆಕ್ಟ್ ಆಗುತ್ತೆ. ಈ ಯಂತ್ರನ ಬಂದ್ಬಿಟ್ಟು ಮೇಲಿರುವ ಉಪಾಯ ಅಂತ ಕರೀತಾರೆ. ಈ ಯಂತ್ರನ ಬಂದ್ಬಿಟ್ಟು ನಮ್ಮ ಬಲನ ಯೂಸ್ ಮಾಡ್ಬಿಟ್ಟು ನಾವು ಅದನ್ನ ಪುಷ್ ಮಾಡಿ ಮೇಲ್ಗಡೆ ಹೋಗ್ಬೇಕು. ನಾವು ಎಷ್ಟು ಬಲ ಯೂಸ್ ಮಾಡ್ತೀವೋ ನಾವು ಅಷ್ಟು ಮೇಲ್ಗಡೆ ಹೋಗ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನೀವು ಎಷ್ಟು ಬಲ ಯೂಸ್ ಮಾಡ್ತೀರೋ ನೀವು ಅಷ್ಟು ಮೇಲ್ಗಡೆ ಹೋಗ್ತೀರಾ. ಹೇಗೆ ನಾವು ಬಾವಿ ನೀರನ್ನ ಎತ್ತೀವಿ ಅದೇ ರೀತಿಯಲ್ಲಿ ನಾವು ಇದನ್ನ ಎಳಿಬೇಕಾಗತ್ತೆ. ಈ ಯಂತ್ರನ ಬಂದ್ಬಿಟ್ಟು ಬ್ರಾಕಿ ಸ್ಟ್ರೋಕ್ರೋನ್ ಅಂತ ಕರೀತಾರೆ. ಈ ಯಂತ್ರದ ಯಾವ ತರ ಅಂತ ಹೇಳಿದ್ರೆ, ಒಂದು ಕಂಬಿ ಬಂದ್ಬಿಟ್ಟು ಸ್ಟ್ರೈಟ್ ಆಗಿರುತ್ತೆ, ಇನ್ನೊಂದು ಕಂಬಿ ಬಂದ್ಬಿಟ್ಟು ಓರೆ ಆಗಿರುತ್ತೆ. ಉಂಗುರದ ರೀತಿಯ ವಸ್ತುಗಳನ್ನ ನಾವು ಮೇಲಿಂದ ಕೆಳಗಡೆ ಬಿಟ್ರೆ ಅದು ಎಷ್ಟು ಸ್ಪೀಡ್ ಅಲ್ಲಿ ನೋಡಬಹುದು. ಹಾಗೆ ಮೇಲಿಂದ ನಾವು ಉಂಗುರದ ರೀತಿಯ ವಸ್ತುಗಳನ್ನ ಬಿಟ್ಟಾಗ ಯಾವುದು ಸ್ಪೀಡ್ ಆಗಿ ಬರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಅದು ಸ್ಟ್ರೈಟ್ ಆಗಿರೋ ಕಂಬಿಯಿಂದ ಉಂಗುರ ಸ್ಪೀಡ್ ಆಗಿ ಬರುತ್ತಾ ಅಥವಾ ಓರೆ ಇರೋ ಕಂಬಿಯಲ್ಲಿರುವ ಉಂಗುರ ಸ್ಪೀಡ್ ಆಗಿ ಬರುತ್ತಾ ಅನ್ನೋದು ನೀವಿಲ್ಲಿ ನೋಡ್ತಾ ಇರ್ಬೋದು. DNA ರೀತಿಯ ವಸ್ತುಗಳನ್ನ ನೀವಿಲ್ಲಿ ನೋಡ್ತಾ ಇರ್ಬೋದು. ನಮ್ ದೇಹದಲ್ಲಿ ಯಾವ ರೀತಿಯ DNA ಇರುತ್ತೆ ಅದೇ ರೀತಿ ಇಲ್ಲಿ ಸ್ಟ್ರಕ್ಚರ್ ಮಾಡಿ ನಿಲ್ಲಿಸಿದ್ದಾರೆ ನೋಡಿ. ಈ ಪ್ಲಾಂಟ್ ಅಲ್ಲಿ ನೀವು ನೋಡ್ಬೋದು. ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋ ಲೋಹವನ್ನ ಉಷ್ಣ ಮತ್ತು ಬೆಳಕು ಅಂತ ಕರೀತಾರೆ. ಒಂದೇ ಲೋಹಕ್ಕೆ ಬೇರೆ ಬೇರೆ ತರಹದ ಬಣ್ಣನ ಬಡಿತಾರೆ. ಆದರೆ ಇದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಬಿಳಿ ಬಣ್ಣ ಅನ್ನೋದು ತುಂಬಾ ತಂಪಾಗಿರುತ್ತೆ, ಅದೇ ಕಪ್ಪು ಬಣ್ಣ ಅನ್ನೋದು ಬಂದ್ಬಿಟ್ಟು ತುಂಬಾ ಹೀಟ್ ಆಗಿರುತ್ತೆ. ಇದಕ್ಕೆ ಕಾರಣ ಬಂದ್ಬಿಟ್ಟು ಕಪ್ಪು ಬಣ್ಣ ಬಂದ್ಬಿಟ್ಟು ಸೂರ್ಯನ ಬೆಳಕನ್ನ ಹೀರ್ಕೊಳ್ಳುತ್ತೆ, ಆ ಕಾರಣದಿಂದಾಗಿ ಅದು ಬಂದ್ಬಿಟ್ಟು ಬಿಸಿಯಾಗಿರುತ್ತೆ. ಆದ್ರೆ ಬಿಳಿ ಬಣ್ಣ ಬಂದ್ಬಿಟ್ಟು ನೀವು ನೋಡೋದಾದ್ರೆ ಅದು ಬಂದ್ಬಿಟ್ಟು ಪ್ರತಿಫಲಕವಾಗಿರುತ್ತೆ. ಅದು ಸೂರ್ಯನ ಬೆಳಕ ಎಷ್ಟೇ ಬಿದ್ರೂ ಕೂಡ ಅದು ಅಷ್ಟು ಈಸಿಯಾಗಿ ಬಿಸಿ ಆಗಲ್ಲ. ಇಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ಉರುಳುವ ಸಿಲಿಂಡರ್ ಅಂತ ಕರೀತಾರೆ. ಏನಕ್ಕಂತ ಹೇಳಿದ್ರೆ ಈ ಯಂತ್ರದ ಮೇಲೆ 2 ಸಿಲಿಂಡರ್ನ ಓಡಿಸಿದಾಗ ಒಂದ್ ಸಿಲಿಂಡರ್ ಬಂದ್ಬಿಟ್ಟು ವೇಗವಾಗಿ ಬರುತ್ತೆ, ಇನ್ನೊಂದ್ ಸಿಲಿಂಡರ್ ಬಂದ್ಬಿಟ್ಟು ನಿಧಾನವಾಗಿ ಬರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಒಂದ್ ಸಿಲಿಂಡರ್ ಬಂದ್ಬಿಟ್ಟು ಘನ ರೂಪದಲ್ಲಿರುತ್ತೆ, ಮೀನ್ಸ್ ವೆಯ್ಟ್ ಜಾಸ್ತಿ ಇರುತ್ತೆ. ಆದ್ರೆ ಇನ್ನೊಂದು ಸಿಲಿಂಡರ್ ಬಂದ್ಬಿಟ್ಟು ಟೊಳ್ಳಾಗಿರೋ ಸಿಲಿಂಡರ್ ಬಂದ್ಬಿಟ್ಟು ಸ್ಲೋ ಆಗಿ ಹೋಗುತ್ತೆ. ಅದೇ ವೆಯ್ಟ್ ಇರೋ ಸಿಲಿಂಡರ್ ಬಂದ್ಬಿಟ್ಟು ವೇಗವಾಗಿ ಹೋಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ವೆಯ್ಟ್ ಇರೋ ವಸ್ತು ಬಂದ್ಬಿಟ್ಟು ವೇಗವಾಗಿ ಹೋಗುತ್ತೆ, ವೆಯ್ಟ್ ಇಲ್ಲದೆ ಇರೋ ವಸ್ತು ಬಂದ್ಬಿಟ್ಟು ನಿಧಾನವಾಗಿ ಹೋಗುತ್ತೆ. ಈ ಯಂತ್ರನ ಬಂದ್ಬಿಟ್ಟು ತಿರುಗುವ ವೇದಿಕೆ ಅಂತ ಕರೀತಾರೆ. ಈ ತಿರುಗುವ ವೇದಿಕೆ ಮೇಲೆ ಯಾವುದೇ ವಸ್ತು ಅಥವಾ ವ್ಯಕ್ತಿ ನಿಲ್ಲಿಸಿದಾಗ ತಳ್ಳಿದ ಅನುಭವವಾಗುತ್ತದೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ನೀವು ಒಂದ್ ವೇಳೆ ಇದ್ರ ಮೇಲೆ ನಿಂತ್ಕೊಂಡು ಯಾರಾದ್ರೂ ನಿಮ್ಮನ್ನ ಮುಂದಕ್ಕೆ ತಳ್ಳಿದ್ರೆ ನೀವು ಆ ಪೊಸಿಷನ್ ಇಂದ ಬಂದ್ಬಿಟ್ಟು ಹಿಂದಕ್ಕೆ ಹೋಗ್ತಾ ಇರ್ತೀರಾ, ಮೀನ್ಸ್ ಕೇಂದ್ರದಿಂದ ಹಿಂದಕ್ಕೆ ತಳ್ಳಲ್ಪಡ್ತೀರಾ. ಅದು ಬಂದ್ಬಿಟ್ಟು ಇದರ ವಿಶೇಷತೆ. ಇಲ್ಲಿ ಕಾಣಿಸ್ತಿರುವ ತಟ್ಟೆ ಆಕಾರದ ವಸ್ತುವನ್ನು ನ್ಯೂಟನ್ನ ಕಲ್ಲರ್ ತಟ್ಟೆ ಅಂತ ಕರೀತಾರೆ. ಇದನ್ನ ಬಂದ್ಬಿಟ್ಟು ಎಷ್ಟು ಕಲರ್ ಇದೆ ಅಂತ ನೀವು ನೋಡಿ, ತುಂಬಾ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಆದ್ರೆ ಅದನ್ನ ತಿರುಗಿಸಿದಾಗ ಬಂದ್ಬಿಟ್ಟು ಎಲ್ಲಾ ಕಲರು ಮಿಕ್ಸ್ ಆಗಿ ನಿಮ್ಗೆ ಹೊಸ ಕಲರ್ ಬಂದ್ಬಿಟ್ಟು ಕಾಣಿಸುತ್ತೆ. ಇದು ಬಂದ್ಬಿಟ್ಟು ಈ ಯಂತ್ರದ ವಿಶೇಷತೆ ಆಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರುವ ಯಂತ್ರನ ಬಂದ್ಬಿಟ್ಟು ಉರುಳುವ ಬಿಲ್ಲೆಗಳು ಅಂತ ಕರೀತಾರೆ. ಇದರಲ್ಲಿ ಬಂದ್ಬಿಟ್ಟು 3 ಲೋಹದ ಚಕ್ರಗಳಿರುತ್ತವೆ. ಒಂದು ಚಕ್ರ ಬಂದ್ಬಿಟ್ಟು ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ, ಇನ್ನೊಂದು ಚಕ್ರ ಬಂದ್ಬಿಟ್ಟು ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ, ಇನ್ನೊಂದು ಸೈಜ್ ಬಂದ್ಬಿಟ್ಟು ಬಿಗ್ ಅಲ್ಲಿ ಇರುತ್ತೆ. ಈ 3 ಚಕ್ರನ ಒಟ್ಟಿಗೆ ಬಿಟ್ಟಾಗ ಚಿಕ್ಕ ಚಕ್ರ ಬಂದ್ಬಿಟ್ಟು ಸ್ಲೋ ಆಗಿ ಓಡುತ್ತೆ, ಆದ್ರೆ ಬೇಗ ಗುರಿಯನ್ನು ಮುಟ್ಟುತ್ತೆ. ಆದ್ರೆ ದೊಡ್ಡ ಚಕ್ರಗಳು ಬಂದ್ಬಿಟ್ಟು ಸ್ಪೀಡ್ ಆಗಿ ಬರುತ್ತೆ, ಆದ್ರೆ ಅಷ್ಟು ಬೇಗ ಗುರಿನ ಮುಟ್ಟಕ್ಕಾಗಲ್ಲ.
ಈ ಯಂತ್ರದ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ. ಈ ಯಂತ್ರನ ಬಂದ್ಬಿಟ್ಟು ಸಂಗೀತ ಕೊಳಗಳು ಅಥವಾ ಮ್ಯೂಸಿಕಲ್ ಪೈಪ್ಸ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ನಾವು ಹೊಡೆದಾಗ ಒಂದೊಂದು ಡಿಫ್ರೆಂಟ್ ವಾಯ್ಸ್ ಅನ್ನೋದು ಬರುತ್ತೆ. ಡಿಫ್ರೆಂಟ್ ಮ್ಯೂಸಿಕ್ ಅಂತ ಬರುತ್ತೆ. ಯಾವ ತರ ಸರಿ ಗಮಪ ಅಂತ ಇರುತ್ತೆ, ಅದೇ ತರ ನಾವು ಹೊಡೆದಾಗ ಒಂದೊಂದು ಸೌಂಡ್ ಬರುತ್ತೆ. ನಿಮ್ಗೆ ಇಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ದಷ್ಟಿಯ ಉಳಿಕೆ ಅಂತ ಕರೀತಾರೆ. ದಷ್ಟಿಯ ಉಳಿಕೆ ಅಂತ ಹೇಳಿದ್ರೆ ಇಲ್ಲಿ ಕಾಣಿಸ್ತಿರೋ ಒಂದು ಬಳೆ ರೂಪದ ವಸ್ತು, ಅದರ ಒಳಗಡೆ ಕಾಣಿಸ್ತಿರುವ ಎರಡು ರೀತಿಯ ವಕ್ರ ರೂಪದಲ್ಲಿರುವಂತಹ ಎರಡು ಲೋಹಗಳಿರ್ತದೆ. ಅದು ನಿಮ್ಗೆ ತಿರ್ಗಿಸಿದಾಗ ಬಂದ್ಬಿಟ್ಟು ನಿಮ್ ಬ್ರೈನಿಗೆ ಬಂದ್ಬಿಟ್ಟು ಇಲ್ಯೂಷನ್ ತರ ಆಗುತ್ತೆ. ಆ ಕಾರಣದಿಂದ ಇದನ್ನ ತಿರ್ಗಿಸಿದಾಗ ನಮ್ಗೆ ಬಂದ್ಬಿಟ್ಟು ಗಂಟೆ ರೂಪದಲ್ಲಿ ಕಾಣಿಸುತ್ತೆ. ಇದನ್ನ ನೋಡಿದ ತಕ್ಷಣ ನೀವು ಹೇಳ್ತೀರ ಇದು ಯಾವ ಯಂತ್ರ ಅಂತ. ಇದು ಬೇರೆ ಯಾವುದು ಅಲ್ಲ, ಇದು ಬಂದ್ಬಿಟ್ಟು ಇಸ್ರೋ ರಾಕೆಟ್ ಆಗಿರುತ್ತೆ. ಇಲ್ಲಿ ಇರ್ಸಿರೋದು ಬಂದ್ಬಿಟ್ಟು ಇಸ್ರೋ ರಾಕೆಟ್ ನ ಮಾಡೆಲ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಚಂದ್ರಯಾನಕ್ಕೂ ಕೂಡ ಇದೇ ರೀತಿಯ ರಾಕೆಟ್ ನ ಮಾಡೆಲ್ ನ ಯೂಸ್ ಮಾಡಿದ್ರು ಉಪಗ್ರಹನ ಚಂದ್ರನಲ್ಲಿಗೆ ಲಾಂಚ್ ಮಾಡ್ಲಿಕ್ಕೆ. ಈ ಚಿತ್ರದಲ್ಲಿ ಕಾಣಿಸ್ತಿರೋ ಯಂತ್ರನ ಬಂದ್ಬಿಟ್ಟು ಕಲಾತ್ಮಕ ಗಾಳಿ ಯಂತ್ರ ಅಂತ ಕರೀತಾನೆ. ಆರ್ಟಿಸ್ಟಿಕ್ ವಿಂಡ್ ಮಿಲ್ ಅಂತ ಕರೀತಾರೆ. ಇದು ಬಂದ್ಬಿಟ್ಟು ಗಾಳಿ ಎಷ್ಟು ಸ್ಪೀಡ್ ಆಗಿ ಬರುತ್ತೋ ಅಷ್ಟು ಸ್ಪೀಡ್ ಆಗಿ ಇದನ್ನು ತಿರುಗುತ್ತೆ. ಹಾಗೆ ಗಾಳಿ ಎಷ್ಟು ಸ್ಲೋ ಆಗಿ ಹೋಗುತ್ತೋ ಅದು ನಿಧಾನವಾಗಿ ಸ್ಲೋ ಆಗ್ತಾ ಹೋಗುತ್ತೆ. ಇದು ಗಾಳಿಯ ಶಕ್ತಿ ಮೇಲೆ ವರ್ಕ್ ಆಗುತ್ತೆ. ಗಾಳಿ ಎಷ್ಟು ಫೋರ್ಸ್ಫುಲ್ ಆಗಿರುತ್ತೋ ಅಷ್ಟು ಫೋರ್ಸ್ಫುಲ್ ಆಗಿ ತಿರುಗ್ತಾ ಇರುತ್ತೆ. ಗಾಳಿ ಒತ್ತಡ ಕಮ್ಮಿ ಆಗ್ತಾ ಇದ್ದ ಹಾಗೆ ಅದು ಬಂದ್ಬಿಟ್ಟು ಸ್ಲೋ ಆಗ್ತಾ ಹೋಗುತ್ತೆ. ಈ ಚಿತ್ರದಲ್ಲಿ ಕಾಣಿಸ್ತಿರೋ ಯಂತ್ರನ ಸೌರ ಗಡಿಯಾರ ಅಂತ ಕರೀತಾರೆ. ಇದನ್ನ ಬಂದ್ಬಿಟ್ಟು ಸಮಯ ನೋಡೋದಕ್ಕೆ ಉಪಯೋಗಿಸ್ತಾರೆ. ನಾವು ಹೇಗೆ ಆಧುನಿಕ ಕಾಲದಲ್ಲಿ ಸಮಯ ನೋಡೋದಕ್ಕೆ ಗಡಿಯಾರನ ಯೂಸ್ ಮಾಡ್ತೀವಿ, ಹಾಗೆ ಅವರು ಕೂಡ ಗಡಿಯಾರ ನೋಡೋದಕ್ಕೆ, ನಮ್ಮ ಹಿಂದಿನವರು ಕೂಡ ಸಮಯನ ನೋಡೋದಕ್ಕೆ ಪುರಾತನ ಗಡಿಯಾರನ ಯೂಸ್ ಮಾಡ್ತಾ ಇದ್ರು. ಅದು ಹೇಗಿತ್ತು ಅನ್ನೋದನ್ನ ನೀವೇ ನೋಡ್ತಾ ಇರ್ಬೋದು. ಈ ಚಿತ್ರದಲ್ಲಿ ಕಾಣಿಸ್ತಿರುವ ಯಂತ್ರನ ಕೊಳವೆ ಸಮತೋಲನ ಅಂತ ಕರೀತಾರೆ. ಇಲ್ಲಿ 3 ರೀತಿಯ ಲೋಹದ ಕಂಬಿಗಳಿರುತ್ತದೆ. ಒಂದು ಉದ್ದ ಇರುತ್ತೆ, ಒಂದು ಮೀಡಿಯಂ ಇರುತ್ತೆ, ಒಂದು ಚಿಕ್ಕದಾಗಿರುತ್ತೆ. ನಾವು ಯಾವ್ದನ್ನ ಬ್ಯಾಲೆನ್ಸ್ ಮಾಡಬಹುದು ಅಂತ ನಾವಿಲ್ಲಿ ನೋಡ್ಬೋದು. ಉದ್ದ ಇರೋ ಕಂಬಿನ ಬಂದ್ಬಿಟ್ಟು ನಾವು ಈಸಿಯಾಗಿ ಸಮತೋಲನ ಮಾಡಬಹುದು. ಆದ್ರೆ ಗಿಡ್ಡ ಇರುವ ವಸ್ತುನ ಮೀನ್ಸ್ ಕಂಬಿನ ಬಂದ್ಬಿಟ್ಟು ನಾವು ಸಮತೋಲನ ಮಾಡಕ್ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ, ಅದು ಅಲ್ಗಾಡ್ತಾ ಇರುತ್ತೆ. ನೀವಿಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಿರುವ ವಸ್ತುನ ಬಂದ್ಬಿಟ್ಟು ಚಲನೆ ವರ್ಗಾವಣೆ ಯಂತ್ರ ಅಂತ ಕರೀತಾರೆ. ಈ ಚಲನೆ ವರ್ಗಾವಣೆ ಯಂತ್ರ ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಹೇಗೆ ಸೈಕಲ್ಲಿನ ಪೆಟ್ಲು ಹೊಡೆದಾಗ ಸರಪಳಿ ತಿರುಗಿ ಗಾಡಿ ಅನ್ನೋದು ಮುಂದೆ ಹೋಗುತ್ತೆ, ಅದು ಎಲ್ಲ ಗಾಡಿ ಅನ್ನೋದು ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ಈ ಸರಪಳಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸರಪಳಿ ಇದ್ರೆ ಮಾತ್ರ ಗಾಡಿ ಅನ್ನೋದು ಮೂವ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಗಾಡಿ ಮೂವ್ ಆಗಲ್ಲ. ಹಾಗೆ ಡಿಫ್ರೆಂಟ್ ಗಾಡಿಗಳಿಗೆ ಡಿಫ್ರೆಂಟ್ ಮಿಷಿನ್ ಇರುತ್ತೆ, ಡಿಫ್ರೆಂಟ್ ಸರಪಳಿ ಇರುತ್ತೆ. ನಾನಿವಾಗ ತೋರಿಸ್ತಿರುವ ಯಂತ್ರ ಯಾವುದು ಅಂತ ಹೇಳಿದ್ರೆ, ಸೈನ್ಸ್ ನ ಪ್ರಕಾರ ಗಾಳಿಯಿಂದ ಬಂದ್ಬಿಟ್ಟು ಹೇಗೆ ನೀರನ್ನ ನಾವು ಸಂಗ್ರಹಣೆ ಮಾಡಬಹುದು ಅಂತ ನಾವಿಲ್ಲಿ ನೋಡ್ಬೋದು.
ಇಲ್ಲಿ ಕಾಣಿಸ್ತಿರೋ ಯಂತ್ರದಿಂದ ಬಂದ್ಬಿಟ್ಟು ಗಾಳಿಯಿಂದ ನೀರನ್ನ ಉತ್ಪತ್ತಿ ಮಾಡಿರೋ ನೀರನ್ನ ಬಂದ್ಬಿಟ್ಟು ಕುಡಿಯೋಕೆ ಯೋಗ್ಯವಾಗಿರುತ್ತೆ ಆ ನೀರನ್ನೋದು. ಇದು ನೀರು ಕುಡಿಯುವ ಘಟಕ ಕೂಡ ಆಗಿದೆ. ಒಂದ್ ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.